ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹೊಂಡದ ವೃತ್ತದಲ್ಲಿ ಸದ್ಯ ನಾವು ಇರುವಂಥದ್ದು. ಇಲ್ಲಿ ಗರಡಿ ಮನೆ ಬಳಿ ಕೆಲವೊಂದಿಷ್ಟು ಮತದಾರರು ಕುಳಿತಿದ್ದಾರೆ, ಜನರು ಕುಳಿತಿದ್ದಾರೆ. ಅವರನ್ನೇ ಮಾತಾಡ್ಸೋಣ, ಅವರ ಮನದಾಳದಲ್ಲಿ ಏನಿದೆ ಎಂಬುದನ್ನು ನಾವೀಗ ತಿಳಿದುಕೊಂಡು ಬರೋಣ ಬನ್ನಿ. ಹೆಂಗೈತಿ ಇಲೆಕ್ಷನ್ ಕಾವು ಜೋರಿದೆ? ಏನೆಲ್ಲ ಕೆಲಸಗಳು ಎಲ್ಲ ಅಭಿವೃದ್ಧಿ ಕೆಲಸದು ಆಗ್ಯಾವು, ಇನ್ನೇನ್ರ ಕೆಲಸ ಆಗ್ಬೇಕು? ಇನ್ನು ಆಗ್ಬೇಕು, ಇನ್ನು ಕೆಲಸ ಆಗಿಲ್ಲ, ಆಗ್ಬೇಕು. ಏನಾರು ಆಗ್ತದೆ ನೋಡ್ಬೇಕು ಇವ್ರು ಬಂದ್ಮೇಲೆ. ಪರವಲ್ರಿ ಇಷ್ಟು ದಿವಸ ನೋಡ್ರು ಇಲೆಕ್ಷನ್, ಈ ಹಿಂದಿನ ಇಲೆಕ್ಷನ್ಗೂ ಈಗಿನ ಇಲೆಕ್ಷನ್ಗೂ ಏನು ವ್ಯತ್ಯಾಸ ಕಾಣ್ತದ್ರಿ? ಭಾಳ ಇದು ಬಿಜೆಪಿ ಪರವಲ್ರಿ, ಬಿಜೆಪಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದ್ರೆ ಹೆಚ್ಚಿನ ಸಂಖ್ಯೆಯ ಮತದಾರರಿರುವಂತದ್ದು ಅಲ್ಪಸಂಖ್ಯಾತ ಸಮುದಾಯದವರು. ಅಲ್ಪಸಂಖ್ಯಾತ ಸಮುದಾಯ ಬಾವುಳಿರುವಂತಹ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ವಾತಾವರಣ ಇದೆ, ಮತದಾರರು ಏನ್ ಹೇಳ್ತಾರೆ ಕೇಳೋಣ. ಸರ್, ಹೆಂಗ್ ಹೇಳ್ತೀರಿ ಈಗ ಇಲೆಕ್ಷನ್ ಯಾವ ರೀತಿ ಇದೆ? ಈಗ ಅವ್ರದ್ದು ಭವಿಷ್ಯ ಹೇಳಕ್ ಬರಲ್ರಿ ಸರ್. ಅವ್ರ ಭವಿಷ್ಯ ಏನಂದ್ರೆ ಸ್ವಲ್ಪ ಡಾಮಾಡೋಲಿ ಇದೆ ಈ ಕಾಂಗ್ರೆಸ್ಸಿಂದು. ಯಾಕಂದ್ರೆ ಈಗ ನಮಗೆ ಸಿಗ್ಬೇಕಾಗಿರೋ ಅಂತ ಹಕ್ಕು ಅವರು ಕೊಟ್ಟಿಲ್ಲ. ಈಗ ಅವರು ಸತ್ತಿಂದೇ ನಮಗೆ ಆ ಟಿಕೆಟ್ ನಮ್ಗೆ ಕೊಡ್ತೀವಿ ಅಂದಿದ್ರು, ನಮಗೆ ಕೊಟ್ಟಿಲ್ಲ ಅವರು. ಎಲೆಕ್ಷನ್ ಏನಿದೆ ಸರ್, ಮತ್ತೆ ಮುಗ್ದಂಗೆಲ್ಲ ಕೊಟ್ರೆ ಟಿಕೆಟ್ ಓಕೆ, ಇಲ್ಲಾಂದ್ರೆ ಕಾಟಾ ಇಸ್ಮಾಲ್ ಇದಾನಲ್ಲ SDPIಗೆ ಹಾಕಿ ಬಿಡ್ಬೇಕಷ್ಟೇ. ಎಲೆಕ್ಷನ್ ಅವರು ಟಿಕೆಟ್ ಕೊಡ್ಬೇಕಾಯ್ತು, ಕೊಡಲಿಲ್ಲ. ಈಗ ಅಜ್ಜಾರವರೆಗೂ ನಾವೇ ಮಾಡ್ಕೊಂಡು ಹೋಗ್ತೀವಿ ಅಂತಂದೇಳಿ ಅನ್ಕೊಂತ ಹೋದ್ರು. ಈಗ ಮಗಗ ಮತ್ತು ಅವ್ರ ಮನೆಯವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ್. ತಪ್ಪಾಗತ್ತೆ, ಎಲ್ಲ ನಮಗೆ ಇರ್ಬೇಕಂದ್ರೆ ತಪ್ಪು. ಒಂದ್ಸರಿನಾರ ಬಿಟ್ಕೊಡ್ಬೇಕಾಯ್ತು. ಮುಸಲ್ಮಾನ ಅಭ್ಯರ್ಥಿಗೆ ಬಿಟ್ಕೊಡ್ಬೇಕಾಗಿತ್ತು. ಇಲ್ಲ, ಬೇರೆ ವ್ಯಕ್ತಿಗೆ ಯಾರಿಗಾರ ಆಗಲಿ, ಬೇರೆಯವ್ರಿಗೆ ಹೊರಗಡೆಗಾರ ಯಾರು ಬೇರೆಯವ್ರಿಗೆ ಯಾರಿಗಾರ ಬಿಟ್ಕೊಡ್ಬೇಕಾಯ್ತು. ಅವ್ರು ಹಂಗೂ ಬಿಟ್ಕೊಡ್ಲಿಲ್ಲ. ಎಲ್ಲ ನನಗೆ ಬೇಕು ಅಂದರೆ ಈ ಕಡೆ ಪಾರ್ಕ್ ಇಲ್ಲ, ಟ್ಯಾಂಕ್ ಇಲ್ಲ, ಈ ಕಡೆ ಈ ಭಾಗಕ್ಕೆ ನಮ್ಮ ಭಾಗಕ್ಕೆ ಹಾಸ್ಪಿಟ್ಲ್ಗಳಿಲ್ಲ, ಯಾವ ಕೆಲಸನೇ ಆಗಿಲ್ಲ ಇಲ್ಲಿವರೆಗೂ. ಆದ್ರೂ ಇರಲಿ ಬಿಡು, ಇದೇ ಇಷ್ಟು ವರ್ಷ ಆದ್ರೂ ನಾವು ಹಂಗೆ ಬಿಟ್ಕೊಂತ ಬಂದೀವಿ. ಈ ಸರಿ ಮಾತ್ರ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಿಲ್ಲ ನಾವು. 100% ನಾವು BJPಗೆ ಹಾಕೋದು ಈ ಸರಿ. ಇಷ್ಟು ವರ್ಷನೇ ಅವ್ರು ಸಣ್ಣವರಿದ್ದಾಗ ನಾವು ಕಾಂಗ್ರೆಸ್ಗೆ ಹಾಕಿದ್ ಬಂದಿರೋದು. ಈಗ ಅವರು ಇದಕ್ಕೆ ಮಗನಿಗೆ ನಿಂತಿಸಾರ. ಈಗ ಇದು ನೋಡಿದ್ರೆ ನಮ್ಮ ಜನಕ್ಕೆ ಸೀಟ್ ಕೊಡಬೇಕಿತ್ತು, ಕೊಟ್ಟಿಲ್ಲ ಅವರು. ಯಾರು ನಿಂತ್ಕಿಲ್ಲ ಸರ್, ನಮಗೆ ಬಡವರಿಗೆ ಒಳ್ಳೇದು ಮಾಡಬೇಕು. ಇಲ್ಲಿ ಭಾಳ ದುಡ್ಕೊಂತಿನ ಜನ ಇದಾರ. 500 ರೂಪಾಯಿ ದುಡಿಬೇಕು, ಮನೆ ಜೀವನ ನಡಿಬೇಕು. ಈಗ ಸಾಲ ಆಗಿಲ್ಲ, ಎಲ್ಲ ಮಾಡ್ಕೊಂಡಾರ. ಒಂದು ಯಾವ್ದು ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ, ಭಾಳ ಕಷ್ಟ ಐತಿ. ಯಾರು ಬರಲಿ ಒಳ್ಳೆ ಮಾಡಲಿ ಸರ್. ಸದ್ಯ ನಾವು ಭಾಷಾನಗರದಲ್ಲಿದ್ದೀವಿ. ಸರ್, ಹೆಂಗೈತಿ ಇಲೆಕ್ಷನ್ ಅದಾವ? ಅದೇ ಸರ್, 1ನೇ ತಾರೀಕು ಮೇಲೆ ಯಾವ ಹವಾ ಏನಂತ ಅವಾಗ ಗೊತ್ತಾಗ್ತಿತ್ತು. ಈಗ ಸದ್ಯಕ್ಕೆ ಯಾವುದು ಇಲ್ಲ. ಅಲ್ಪಸಂಖ್ಯಾತ ಸಮುದಾಯದವರು ಸಹ ಟಿಕೆಟ್ ಕೊಡಬೇಕಂತ ಒತ್ತಾಯ ಮಾಡಿದ್ರು, ಸಿಗಲಿಲ್ಲ. ಕಾಂಗ್ರೆಸ್ಗೆ ಇವ್ರಿಗೆ ಕೊಟ್ಟಾರೆ. ಮತ್ತು ಮುಂದಿನ 1ನೇ ತಾರೀಕು ಮೇಲೆ ಏನು ಮಾಡ್ಬೇಕಂತ ಮಾಡ್ತಾರೆ. ಅವಾಗ ಇಂತಾರೆ, ಅವ್ರು ಏನು ಮಾಡ್ಕೊಂತಾರೆ ಗೊತ್ತಿಲ್ಲ. ಮೊನ್ನೆ 20 ತಾರೀಕಿಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಬಹಳ ಆಗ್ರಹ ಇತ್ತು ಸರ್. ಅವ್ರು ಕೊಳ್ಳಿಲ್ಲ. ಅವ್ರು ಕೊಳ್ಳಿಲ್ಲ. ಅವರು ಈಗ ಹೀಗಾಗಿ ನಮ್ಮರೇ ಈಗ ಪಕ್ಷದರಾಗಿ ನಿಂತಿದ್ದಾರೆ. ಸಾದಿಕ್ ಪೈಲ್ವಾನ್ ಸಾಹೇಬ್ರು ನಿಂತಿದ್ದಾರೆ. ಸಾದಿಕ್ ಪೈಲ್ವಾನ್ ಅವ್ರಿಗೆ ಚಾನ್ಸ್ ಐತೆ ಸರ್ ಈ ಸರಿ? ಬಹುಶಃ ಗೆಲ್ಲೋ ಉದ್ದೇಶ ಐತೆ ಸರ್. 100% ಐತಿ. ಈಗ ಅವರಿಗೆಲ್ಲ ಉದ್ದೇಶನ ಐತಿ. ಈಗೆಲ್ಲ ನಮ್ಮ ನವಯುವಕರೆಲ್ಲ ಸ್ವಲ್ಪ ಚೇಂಜ್ ಆಗಿ ಕೇಳಿದ್ದಾರೆ ಅವರಿಗೆ. ಏನು ಹೇಳ್ತೀರಿ? ಈಗ ಏನಾದರೂ ಒಂದು ಮಾಡಲೇಬೇಕಲ್ಲ, ಹಂಗೆ ಬಿಟ್ರೆ ಆಗಲ್ಲಲ್ಲ. ಏನಾರ ಮಾಡಬೇಕು, ನೋಡೋಣ. ಈಗ ನಮ್ಮ ಮೇನ್ ಇಂಪಾರ್ಟೆಂಟ್ ನೌಜವಾನ್ ಹುಡುಗರು ಏನು ತೀರ್ಮಾನ ತಗೊಂತಾರ ಅದ್ರ ಮೇಲೆ ಡಿಪೆಂಡ್. ಯಾರ ಬರಲಿ ಸರ್, ಯಾರ ಹೋಗ್ಲಿ, ನಮ್ಗೇನು ಎಲೆಕ್ಷನ್ ನಡೆಯೋಕತ್ತೈತಿ. ನಮ್ಮ ಹಕ್ಕು ಯಾರಿಗೆ ಬೇಕಾದ್ರೆ ಅವ್ರಿಗೆ ಹಾಕ್ತೀವಿ. ಯಾರು ಬಂದು ಒಳ್ಳೇದು ಕೆಲಸ ಮಾಡ್ತಾರೆ ಮಾಡಿ ಏನಾರ ಒಂದು ಇದು ಮಾಡಿದರೆ ನಮ್ಮ ಏರಿಯಾದಾಗ ಒಂದು ಇದು ಆಕ್ಕತಿ. ಇಲ್ಲ ಅಂದರೆ ಅದೇ ಥರ ನಾವು ಐತಲ್ಲ ಗುಲಾಮ್ಗಿರಿ ಅಂತ ಆ ಕಡೆನೂ ಇದು ಹೇಳ್ಕೊಳಕತ್ತಾರೆ, ಈ ಕಡೆನೂ ಹೇಳಕತ್ತಾರೆ. ಏನಾರ ಒಂದು ಆಗ್ತತಿ ನೋಡಿ, ಒಳ್ಳೆಯವರಿಗೆ ಚಾಯ್ಸ್ ಮಾಡಿ ಆಗ್ಬೇಕು ಓಟು. ಅಷ್ಟೇ ನಮ್ದು ಹೇಳ. ಅಭಿವೃದ್ಧಿ ಆಗಬೇಕು ಸರ್. ಅಭಿವೃದ್ಧಿ ಏನೂ ಆಗಿಲ್ಲ ಈ ಕಡೆ. ನನ್ನ ಪ್ರಕಾರ ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ಇಲ್ಲಿ. ಏನು ಬೇಕಾದರೂ ಆ ಕಡೆ ಉತ್ತರ ಕ್ಷೇತ್ರನೇ ಹೋಗಬೇಕು. ಎಲ್ಲ ಬಾಪೂಜಿ ಸಮುದಾಯಕ್ಕೆ ಇದು ಮಾಡ್ಕೊಂಡ್ರೆ ನಮ್ಮ ಏರಿಯಾದಾಗ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ನನ್ನ ಪ್ರಕಾರ ಈಗ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಆಗಿದ್ದಾರೆ, ಅವ್ರಿಗೆ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ನಾವು ಮಾಡಾಕತ್ತೀವಿ. ಸಮರ್ಥ ಅವರು ಈಗ ನಮ್ಮ ಪ್ರಕಾರ ಈಗ ಅವರಿಗೆ ಸೋಲಂತ ಗ್ಯಾರಂಟಿನೇ. ಆದರೂ ನಾವು ಸಾದಿಕ್ ಪೈಲ್ವಾನಿಗೆ ಸಪೋರ್ಟ್ ಮಾಡೋದು. ಇಲ್ಲಿ ಎಲ್ಲ ಮಾಡಿದ್ದಾರೆ, ಯಾರು ಕೌನ್ಸಿಲರು ಎಲ್ಲರೂ ಅದಾರೆ, ಏನೂ ಮಾಡಿಲ್ಲ. ಯಾರು ಏನೂ ಮಾಡಿಲ್ಲ. ಈಗ ಐತಲ್ಲ ಅಲ್ಲಿ ಇದು ಇಲ್ಲ ಅದು ಇಲ್ಲ ಅಂತ ಎಂಡಿಂಗ್ ಟೈಮ್ನಾಗ ಹೇಳ್ತಾ ಇದೆ. ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟು ನಾವು ಅವ್ರ ಅಕೌಂಟಿಗೆ 2 ಲಕ್ಷ ರೂಪಾಯಿ, 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀವಿ. 2,000 ರೂಪಾಯಿ ಹಾಕಿರೋದು ಇಂಪಾರ್ಟೆಂಟ್ ಅಲ್ಲ ಸರ್. ಜನಕ್ಕೆ ಐತಲ್ಲ ಇಲ್ಲಿ ಆಗ್ಬೇಕು, ಏನಾರ ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ನಮ್ಮ ಏರಿಯಾ ಏನು ಅಂತ ಏನೂ ಇಲ್ಲ. ಇಲ್ಲಿ ಐತಲ್ಲ ಮಲ್ಲಿಕಾರ್ಜುನು ಮತ್ತು ಅವ್ರ ಅಪ್ಪಾಜಿ ಬಂದಿದ್ರು. ಅವಾಗ ಬಂದಿದ್ದಾಗ ಐತಲ್ಲ ಏನೂ ಮಾಡಿಲ್ಲ. ದಾದು ಸೇಠ್ ಕರೆದಿದ್ರು ಅವ್ರಿಗೆ.
ಅವ್ರಿಗೆ ಕರೆದಾಗೈತಲ್ಲ ಅಲ್ಲಿ ಕೇಳಿದ್ರು ನಮ್ಮ ಏರಿಯಾ ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ, ನಾವೇನು ತಿನ್ನಲ್ಲ, ನಾವೇನು ಮಾಡಲ್ಲ, ನಮಗೆ ಏರಿಯಾ ಡೆವಲಪ್ಮೆಂಟ್ ಮಾಡಿಕೊಡ್ರಿ, ನಿಮಗೆ ಗೆಲ್ಲಿಸ್ತೀವಿ ಅಂದ್ರು. ಅವಾಗ ಅವರು ಗೆಲ್ಸಿದ ಮೇಲೆ ಅದು ಯಾರು ಇಲ್ಲ, ಅವರು ಇಲ್ಲ, ಇವರು ಇಲ್ಲ. ಅವ್ರ ಮಗಗೆ ಟಿಕೆಟ್ ಕೊಟ್ಟಿದ್ದಾರೆ, ಏನ್ ಮಾಡ್ತೀರಿ ಈಗ? ಟಿಕೆಟ್ ಕೊಟ್ಟಿದ್ದೀರಾ, ನಮ್ಗೆ ಕೊಡ್ಬೇಕಂತ ಹೇಳಿದ್ರಲ್ಲ, ನಮ್ ಜನಕ್ಕೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿರೋ, ಅವರೇ ಮಾಡ್ಕೊಂಡ್ರು. ಈಗ ಅವರೇ ಮಾಡ್ಕೊಂಡ್ಮೇಲೆ ನಮ್ದೇನು ಉಳಿತು? ಈಗ ನಮ್ ಜನ ಯಾವ್ಯಾರ ನಿಟ್ಕೊಳ್ಳಿ, ನಾವು ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.